ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಂಗಳ ಪಾಕಶಾಲೆಗೆ ಸ್ವಾಗತ. ಇವತ್ತು ಬೆಳಗಿನ ತಿಂಡಿ ಏನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಇವತ್ತು ತಿಂಡಿ ಪೂರಿ ಉಪ್ಪಿಟ್ಟು. 4 ಲೀಟ್ರ್ ಪೂರಿನ ತಗೊಂಡಿದ್ದೀನಿ, ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಪೂರಿ ಕಪ್ಪಗೇನಾದ್ರು ಆಗಿದ್ದರೆ ಅದನ್ನು ತೆಗೆದುಕೊಳ್ಳಿ. ಒಂದೊಂದು ಉರಿಬೇಕಾದ್ರೆ ಕಪ್ಪಾಗಿರುತ್ತೆ, ಹಾಗಾಗಿ ಅದನ್ನು ಆ ಥರದ್ದಿದ್ದರೆ ತೆಗೆದು ಆಚೆಗೆ ಹಾಕಿ. ಈಗ 4 ಲೀಟ್ರ್ ಪೂರಿನ ತಗೊಂಡಿದ್ದೀನಿ, ಅದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ಈ ರೀತಿ ಮೇಲೆ ನೀರನ್ನ ಸೇರಿಸಿದ್ರೆ ನೆನ್ಕೊಳ್ಳುತ್ತೆ. ಫಸ್ಟು ನೀರು ಹಾಕಿ ಆಮೇಲೆ ಪುರಿ ಹಾಕಿದರೆ ಮೇಲೆ ತೇಲುತ್ತೆ. ಫಸ್ಟ್ ಪುರಿ ಹಾಕಿ ಆಮೇಲೆ ನೀರು ಹಾಕಿದ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನಾನು ಯಾವ ರೀತಿ ಹಾಕ್ತಿದ್ದೀನೋ ಆ ರೀತಿ ಹಾಕಿದ್ರೆ ಬೇಗ ಪುರಿ ನೆನ್ಕೊಳ್ಳುತ್ತೆ. ಇದು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಅರ್ಧ ಗಂಟೆ ಚೆನ್ನಾಗಿ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿ ನೆಂದು ರೆಡಿಯಾಗುತ್ತೆ, ಒದಗುತ್ತೆ. ಪುರಿ ನೆನಾಕಿದ ತಕ್ಷಣವೇ ತೆಗೆದ್ರೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಅರ್ಧ ಗಂಟೆ ಪೂರಿನ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು, ಆವಾಗ ಪೂರಿ ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ನಾನು ಈರುಳ್ಳಿ ತಗೊಂಡಿದ್ದೀನಿ 2 ಗೆಡ್ಡೆ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಚಾಕು, ಕರ್ಬೇವಿನ ಸೊಪ್ಪು ಎಲ್ಲ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಫಸ್ಟು ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತಗೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು. ಫಾಸ್ಟಾಗಿ ಬೇಗನೆ ಅರ್ಜೆಂಟ್ ಇದ್ದಾಗ ಮಾಡ್ಕೊಳ್ಬಹುದು ಪೂರಿ ಉಪ್ಪಿಟ್ಟನ್ನ. ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ಸಲ ಎಲ್ಲ ತೆಗೆದು ಇಟ್ಕೊಂಡ್ಬಿಟ್ರೆ ಪದೇ ಇದನ್ನು ಹುಡ್ಕೋದು ತಪ್ಪದು ಬಿಡುತ್ತೆ. ಒಂದೇ ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪಟ ಮಾಡಿಬಿಡ್ಬೋದು. ಈಗ ಎಲ್ಲದನ್ನ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಫಸ್ಟ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಬಿಡೋಣ. ಅರ್ಜೆಂಟ್ ಇದ್ದಾಗ ಪಟ್ ಅಂತ ಮಾಡ್ಕೊಂಬಿಡ್ಬೋದು ಪೂರಿ ಉಪ್ಪಿಟ್ಟನ್ನ. ತುಂಬ ಟೈಮ್ ಏನು ಹಿಡಿಯಲ್ಲ. ಪೂರಿ ಒಂದು ನೆನಾಕಿ ಬಿಟ್ಬಿಟ್ರೆ ಫಾಸ್ಟಾಗಿ ಆಗಿಬಿಡುತ್ತೆ ತಿಂಡಿ. ರವೆ ಉಪ್ಪಿಟ್ಟಿಗಿನ್ನ ಫಾಸ್ಟಾಗಿ ಆಗುತ್ತೆ ತಿಂಡಿ ಮಾತ್ರ ಪೂರಿ ಉಪ್ಪಿಟ್ಟು. ನಾವು ನೆನಾಕಿರೋ ಪೂರಿ ನೆನೆಯೋದ್ರೊಳಗೆ ನಾವು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಷ್ಟೊತ್ತಿಗೆ ಪೂರಿನೂ ಚೆನ್ನಾಗಿ ನೆನೆಯುತ್ತೆ. ನಾವು ತಿಂಡಿ ಮಾಡ್ಕೊಂಬಿಡ್ಬೋದು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಕಟ್ ಮಾಡಿದ್ದಾಯಿತು, ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಬಿಡೋಣ. ನೀರೆಲ್ಲ ಒಂದು ಸಲ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಬಿಡೋಣ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ, 2 ಪೀಸ್ ಮಾಡಿಕೊಂಡ್ರೆ ಸಾಕು. ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಯ್ಕೊಳ್ಳೋದೇ ಆಗುತ್ತೆ ತಿಂಡಿ. ಉಪ್ಪಿಟ್ಟಿನೊಳಗೆ ಆಗಲಿ ಚಿತ್ರಾನ್ನದೊಳಗೆ ಆಗಲಿ ತುಂಬ ಚಿಕ್ಕದಾಗಿ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ರೆ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಆಯದೇ ಆಗ್ತಾಯಿರುತ್ತೆ. ಹಾಗಾಗಿ ಒಂದು 2 ಭಾಗ ಮಾಡಿದ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಬಿಡೋಣ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಈಗ ತಿಂಡಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಪೂರಿನೂ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಈ ರೀತಿ ನೀರನ್ನೆಲ್ಲ ಇಣ್ಕೊಂಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಂಬಿಡೋಣ. ಪಟ ಅಂತ ಮಾಡ್ಕೊಂಬಿಡ್ಬೋದು.
ಈಗ ಪೂರಿ ಎಲ್ಲ ತಕ್ಕೊಂಡ್ಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ಒಂದು 2 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮೆಣಸಿನಕಾಯಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾವು ನೆನೆಸಿಟ್ಕೊಂಡಿರೋ ಪೂರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಸೇರಿಸ್ಕೊಳ್ಳಿ, ಕರೆಕ್ಟಾಗಿದ್ದರೆ ಏನು ಬೇಡ. ಈಗ ಪೂರಿ ಉಪ್ಪಿಟ್ಟು ರೆಡಿಯಾಗಿದೆ, ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಹಪ್ಳ, ಬೋಂಡ ಮತ್ತು ಉಪ್ಪಿನಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.